ಸ್ನೇಹ ಸ್ನೇಹ ಹ್ಞೂ 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 ಅದೇನು ಬಾಯಿಗೆ ಹಾಕ್ಕೊಂಡಿರೋದು ಅದನ್ನ ತೆಗ್ದು ಮಾತಾಡು. ಅದನ್ಯಾಕೆ ಬಾಯಿಗೆ ಹಾಕ್ಕೊಂಡಿದ್ಯಾ? ಹಾಂ, ಯಾಕೆ ಬಾಯಿಗೆ ಹಾಕ್ಕೊಂಡಿದ್ಯಾ? ಅವಾಗಿಂದ ನೋಡ್ತಾ ಇದ್ದೀನಿ ಅದನ್ನು ಬಾಯಿಗೆ ಹಾಕ್ಕೊಂಡು ಓಡಾಡ್ತಾ ಇದೆಯಾ. ನಾವೇನೇನು ನಿನ್ನ ಮಾತಾಡಬೇಡ ಅಂತ ಹೇಳಲಿಲ್ಲ. ಒಳ್ಳೆ ರೀತಿಯಿಂದ ಎಲ್ಲರನ್ನೂ ಮಾತಾಡಿಸ್ಕೊಂಡು ಚೆನ್ನಾಗಿರೋ ಅಂತ ಹೇಳಿದ್ದು. ಎಲ್ಲರನ್ನೂ ಏನು ಮಾತಾಡಿಸ್ಬೇಡ ನೀನು ಅಂತ ಹೇಳಲಿಲ್ಲ ನಾನು. ನೀನೇನು ಮಾತಾಡಬೇಡ ಪ್ಲಾಸ್ಟರ್ ಹಾಕಿ ಅಂತ ಹೇಳಿ ಯಾರೂ ಹೇಳಲಿಲ್ಲ ಸ್ನೇಹ. ನೀನು ಜಾಸ್ತಿನ ಹೆಂಗೆ ಬೇಕಂಗೆ ಮಾತಾಡ್ತಿದ್ದಲ್ಲ, ಹಂಗೆ ಮಾತಾಡಬೇಡ. ಈಗ ಚೆನ್ನಾಗಿ ಇಟ್ಕೊಂಡು ಮಾತಾಡ್ಕೊಂಡು ಹೋಗು, ಯಾರೇನು ಬೇಡ ಅಂಬಲ್ಲ. ಯಾಕೆ ಸುಮ್ಮನೆ ಮಾತಾಡಿಸ್ದಂಗೆ ಮಕ್ಕಳೇ ಬಿಡ್ಕೊಂಡು ಕುತ್ಕೊಂಡಿರ್ತಿ ಹೇಳು. ಎಲ್ಲರನ್ನೂ ಮಾತಾಡಿಸ್ಕೊಂಡು ಅದೇನು ಮನೆ ಕೆಲಸ ಏನೈತೆ ಅದನ್ನ ಮಾಡ್ಕೊಂಡಿರು. ಮಾತಾಡಿಸ್ಲಿಲ್ಲ ಅಂದ್ರೆ ನಮಗೆ ನೋಡಪ್ಪ ಹೆಂಗೆ ಅಮ್ಮಂಗೆ ಆಗುತ್ತೆ. ಮನೆಯಾಗಿದ್ದ ಮೇಲೆ ಎಲ್ಲರೂ ಮಾತಾಡಿಸ್ಕೊಂಡು ಚೆನ್ನಾಗಿರಬೇಕು. ಮಾತಾಡಿಸ್ಲಿಲ್ಲ ಅಂದ್ರೆ ಮಕ್ಕಳೇ ಬಿಡ್ಕೊಂಡು ಸುಮ್ಮನೆ ಕುತ್ಕೊಂಡ್ರೆ ಅವೆಲ್ಲನ ಆಗಲ್ಲ ಮನೆಯಾಗೆ. ತೆಗಿ ಯಾಕೆ ಪ್ಲಾಸ್ಟರ್ ಹಾಕ್ಕೊಂಡಿದ್ಯಾ? ಅದೇ ಮತ್ತೆ ನಾನು ಅಮ್ಮ ಹೇಳ್ತಾ ಇರೋದು ನಿನಗೆ ಅರ್ಥ ಆಗ್ತಿಲ್ವೇ? ತೆಗಿ ಫಸ್ಟು. ಬಾಯಿಗೆ ಯಾಕೆ ಪ್ಲಾಸ್ಟರ್ ಹಾಕ್ಕೊಂಡಿದ್ಯಾ? ಒಂದಿಷ್ಟು ಯೋಚನೆ ಮಾಡಿ ಮಾತಾಡ್ಬೇಕು ಅಷ್ಟೇ. ಅದೇನು ಎತ್ತ ಅಂತೇಳಿ ತಿಳ್ಕೊಂಡು ಮಾತಾಡಬೇಕು. ನೀನು ಸುಮ್ಮನೆ ಪ್ಲಾಸ್ಟರ್ ಹಾಕ್ಕೊಂಡು ಕುಕ್ಕಳಮ್ಮ ಅಂತೇನು ಯಾರೇನು ಹೇಳಲಿಲ್ಲ ನಿನಗೆ. ತೆಗಿ ಫಸ್ಟ್ ಅದನ್ನು, ತೆಗಿ ಅದನ್ನು. ಇರಲಿ ಸುಮ್ಮನಿರು ಅಂದರೆ ಆಗಲ್ಲ. ಅದ್ಯಾಕೆ ಹಂಗಾಗೈತೆ ಅಂತ ಮಂಕದಂಗೆ ಆಗ್ಬಿಟ್ಟಿದ್ಯಾ? ಯಾರೇನೇ ನೀನೇನು ಬೈದ್ರಾ? ಚೆನ್ನಾಗಿ ಇಟ್ಕೊಂಡು ಹೋಗಮ್ಮ. ಮಾಮೂಲಿ ಮಾತಾಡೋದಂತೆ ಮಾಮೂಲಿ ಎಲ್ಲರ ಜೊತೆಗೂ ಮಾತಾಡು. ಹಳೇದೆಲ್ಲ ನನಗೆ ಹಂಗಾಯ್ತು ಹಿಂಗಾಯ್ತು ಹಂಗೆ ಹಿಂಗೆ ಅಂತೇಳಿ ಅದನ್ನೆಲ್ಲ ಕೆಣಕಕ್ಕೆ ಹೋಗ್ಬೇಡ. ಏನು ಮಾತಾಡೋಕೆ ಹೋಗ್ಬೇಡ. ಮನೆ ಕೆಲಸ ಏನೈತೆ ಅದನ್ನ ಮಾಡ್ಕೊಂಡಿರು ಅಂತೇಳಿ ಹೇಳಿದ್ದು. ಸುಮ್ಮನೆ ಪ್ಲಾಸ್ಟರ್ ಹಾಕ್ಯಂಡು ಕುತ್ಕೊಂಡ್ರೆ ಆಗಲ್ಲ ಕಣಮ್ಮ. ಹಂಗೆ ಹಾಕಿಲ್ಲ. ಯಾಕೆ ಹುಡುಗಿ ಮೂಗು ಬಸ್ಕೊಂಡಿದ್ದಂಗೆ ಐತಿ? ಅವಾಗಿಂದ ಮಾತಾಡಿಸ್ತಾ ಇದ್ದೀನಿ ನಾನು. ಮುಂಬಕ್ಕೆ ಕೆಂಬರಮ್ಮ ಅಂದೆ, ಇಕ್ಕೆಂಬಂತು ಏನು ಸಾರಮ್ಮ ಅಂದ್ರೆ ಮಾತಾಡಲೇ ಇಲ್ಲ. ಈಗ ಸುಮ್ಮನೆ ಕೊಟ್ಟು ಹೋತು. ಹೇಳ್ತಾಡಿ ಮುಂಬಕ್ಕಿತ್ತು, ಮಾತಾಡಿಸ್ಲೇ ಇಲ್ಲ. ಸುಮ್ಮನೆ ಏನು ಮಾತಾಡೋದೇ ಇಲ್ಲ, ಸುಮ್ಮನೆ ಇರುತ್ತೆ. ನಾವೇ ಅಕ್ಕನ ಮಾತಾಡ್ಸಿರು ಸುಮ್ಕಿರುತ್ತೆ. ಅದು ಯಾಕೆ ಹಂಗಾತು? ಕಿತ್ತಾಕ್ತೆ, ಸುಮ್ಕಿರು, ಹಾಕೇ ಬೇಡದನ್ನು. ಹಾಕ್ಯಮಲ್ಲ ಅಂತ ಹೇಳಿ ಬಾಯಿ ಬಿಟ್ಟು ಹೇಳು. ಅದ್ಯಾಕೆ ಅಂತೀಯ ಬರೇನೆ. ಹಿಂಗೆ ಮಾಡಬೇಡ ಸ್ನೇಹ. ನಿನ್ಗೇನಾಗೈತೆ? ಹಿಂಗೆ ಮಾಡ್ತಾ ಇದೆಯಲ್ಲ, ನಿಂಗೊಂದು ಸ್ವಲ್ಪನಾದರೂ ಏನು ಅನ್ಸಲ್ವೇ? ಹಿಂಗೆಲ್ಲ ಮಾಡಬೇಡ ಅಂತೇಳಿ ನೀನೇನು ಮಾತಾಡೋದಕ್ಕೆ ಯಾರೂ ಬೇಡ ಅಂದಿಲ್ಲ. ಮಾತು ಸ್ವಲ್ಪ ಅಡೆತಡೆ ಇರಲಿ ಅಂತ ಹೇಳಿ ಹೇಳಿದ್ದಷ್ಟೇ. ನೋಡು, ಅವಾಗಿಂದ ಮಾತಾಡಿಸ್ತಿದ್ದೀವಿ, ಒಂದು ಮಾತಾಡೋಂಗಿಲ್ಲ. ಸುಮ್ಮನೆ ಕುಕ್ಕಂತಾಳೆ. ನಾನು ಅವಾಗಿಂದ ಮಾತಾಡಲಿಲ್ಲ. ಅದಕ್ಕೇ ಈಗ ತಿರುಗಿ ಕರ್ಕೊಂಬಂದಿದ್ದೆ. ಆ ಪ್ಲಾಸ್ಟರ್ ಹಾಕ್ಯಬೇಡ ನೀನು. ಸುಮ್ಮನೆ ಎಲ್ಲನೂ ಮಾತಾಡಿಸ್ಕೊಂಡು ಮಾಮೂಲಿ ಹೆಂಗಿರ್ತಿ ಹಂಗಿರು. ನೀನು ಸುಮ್ಮನೆ ಪ್ಲಾಸ್ಟರ್ ಹಾಕ್ಯಂಡು ಜಾಸ್ತಿ ಮಾತಾಡ್ತೀನಿ ಅಂತೇಳಿ ಬೈಕ್ ಪ್ಲಾಸ್ಟರ್ ಹಾಕ್ಯಂಡ್ರೆ ಆಗುತ್ತೆ. ಪ್ಲಾಸ್ಟರ್ ಹಾಕ್ಯಬಾರ್ದು. ನಾವು ಹಿಡ್ತದಲ್ಲಿ ಇಕ್ಕೇನು ಮಾತಾಡಬೇಕು. ನಾನು ಹಂಗೆ ಅನ್ಕೊಂಡು ಯಾಕೋ ಈ ಹುಡುಗಿ ನಾನು ಅಲ್ಲಿಂದ ಬಂದಿರೋದಕ್ಕೆ ನಾನು ಬೇಜಾರಾಗಿದ್ದೈತ ಏನು ಸುಳ್ಗಣ. ಅಲ್ಲಿಂದ ಬಂದಿರೋದಕ್ಕೆ ನಾನು ಸಿಟ್ನಾಗೈತವ ಏನೋ ಅನ್ಕೊಂಡು ನಾನು ಮಾತಾಡ್ಲಿಲ್ವಲ್ಲ ಅದಕ್ಕೆ. ಏನಿಲ್ಲ ಕಣಜ್ಜಿ, ಅವಳೇ ಕರ್ಕೊಂಬಂದ್ಲು. ಬಾರಸ ಮತ್ತೆ ಹೋಗೋಣ, ನನಗಿಲ್ಲಿ ಇರೋದಕ್ಕೆ ಇಷ್ಟ ಆಗೋದಿಲ್ಲ ಅಂತೇಳಿ ಅವಳೇ ಕರ್ಕೊಂಬಂದ್ಲು. ಅಂಥದ್ರಾಗ ಇನ್ನೇನು ನಾನು ಅವಳು ಇನ್ಯಾಕೆ ಅಂಬಕ್ಕೆ ಹೋಗ್ಬೇಕು? ಸುಮ್ಮನೆ ಅನ್ನಬಾರ್ದು. ಅವಳಿಗೆ ಇಲ್ಲಿ ಬರೋಕ್ಕೆ ಇಷ್ಟನೇ. ಅಲ್ಲಿಗಿರೋಕ್ಕೆ ಆಗಲಿಲ್ಲ ಹೇಳು. ಜನ ಹೆಂಗೆ ಬೇಕಾದರೂ ಮಾತಾಡ್ತಾರೆ ಅಂತೇಳಿ ಅದಕ್ಕೆ ಅವಳಲ್ಲಿರಲ್ಲ ಅಂತ ಹೇಳಿ ಇಲ್ಲಿಗೆ ಬಂದಿದ್ದು. ಅಂತೆ ನೆಟ್ಟಿಗೆ ಮಾತಾಡು. ಅದ್ಯಾಕೆ ಹಂಗೆ ನೆಟ್ಟಿಗೆ ಮಾತಾಡೋ ಸ್ನೇಹ? ಏನಕ್ಕೆ ಹಂಗೆ ಮೂಗಿ ಥರ ಆಡ್ತಾ ಇದೆಯಾ? ಹಿಂಗೆಲ್ಲ ಮಾಡಬೇಡ ನೀನು. ನೆಟ್ಟಿಗೆ ಮಾತಾಡಿಸ್ಕೊಂಡು ಇರೋದು ಕಲಿ. ಸಮಾರ್ ಹೇಳೋದು ಕೇಳು, ನಾನು ಮಾತಾಡೋಣ. ಸುಮ್ಮನೆ ನನಗೆ ಮಾತಾಡಿದ್ರೆ ಏನಾದರೂ ಮಾತಾಡ್ತೀನಿ ಅಂತ ಭಯ. ಅದಕ್ಕೆ ನಾನೇನು ಮಾತಾಡಲ್ಲ. ಮತ್ತು ಯಾಕೆ ಸುಮ್ಮನೆ ಕಿರಿಕ್ ಮಾಡ್ಕೊಂಬೋದು ಅಂತ. ಅದಕ್ಕೆ ನಾನು ಯಾರನ್ನೂ ಮಾತಾಡ್ಸೋಕ್ಕೆ ಹೋಗಲ್ಲ. ಎಷ್ಟು ಬೇಕು ಅಷ್ಟೇ ಮಾತಾಡ್ತೀನಿ. ಮಾತಾಡಲ್ಲ ನಾನು. ಇವಾಗಲ್ಲ ಕಣಮ್ಮ, ಮುಂಚೆಗಿರಬೇಕಾಗಿತ್ತು ನಿನಗೆ. ಈಗ ಇದನ್ನೆಲ್ಲ ಯೋಚನೆ ಮಾಡ್ತೀಯಲ್ಲ ನೀನು. ಮುಂಚೆಗೆ ಬುದ್ಧಿವಂತಿಕೆ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಅದೇ ಮತ್ತೆ ಈಗ ಒಂಥರ ಮೂಗಿ ಅಂದರೆ ಆವಾಗ ಹೆಂಗಿರ್ಬೇಕು ಹಂಗಿದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ನೀನು ಅವಾಗ ಬುದ್ಧಿವಂತಿಕೆ ಇರ್ಬೇಕು. ಏನು ಮಾತಾಡೋದೆ ಪ್ಲಾಸ್ಟರ್ ಹಾಕ್ಯಂಡು ಇಟ್ಕೇನೆಲ್ಲ ಇದಾಗ್ಬಿಡಲ್ಲ. ಬುದ್ಧಿ ಇರ್ಬೇಕು. ನಾನು ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಸ್ವಲ್ಪ ಬುದ್ಧಿ ಇರ್ಬೇಕು ಕಣಮ್ಮ. ಅಮ್ಮಯ್ಯ ನಂಗೆ ಮಾಡಬೇಡ. ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗು. ಸುಮ್ಮನೆ ಯಾಕೆ ಮಾತಾಡ್ದಂಗೆ ಮನೆಯಾಗಿರ್ತೀಯ? ಚೆನ್ನಾಗಿರ್ತೀನಿ ಅಂದಮೇಲೆ ಚೆನ್ನಾಗಿರ್ಬೇಕು ಅಷ್ಟೇ. ಚೆನ್ನಾಗಿದ್ದೀನಲ್ಲ ಸಮಾರ್. ನಾನು ಈಗ ಏನಾದರೂ ಮಾತಾಡ್ಬಿಡ್ತೀನೇನೋ ಅಂತ ಭಯ ಅಷ್ಟೇ. ಏನಾದರೂ ಮಾತಾಡಿದ್ರೆ ಯಾಕಪ್ಪ ಅಂತೇಳಿ ಅದಕ್ಕೆ ನಾನು ಪ್ಲಾಸ್ಟರ್ ಹಾಕ್ಕೊಂಡಿದ್ದೀನಿ. ನಾನು ಅಷ್ಟೇ. ನಾನು ಯಾರಿಗೂ ಏನೋ ಒಂದು ಫೋನ್ ಮಾಡೋಕ್ಕೋಗಲ್ಲ, ಯಾರನ್ನೂ ಮಾತಾಡ್ಸೋಕ್ಕೋಗಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು.
ಹಿಂಗೆ ಇರು. ಈಗ ಎಲ್ಲ ಮಾಡಿದ್ಯಾ, ಎದ್ದಾಗಿಂದಲೂ ಎಲ್ಲ ಮಾಡಿದ್ಯಾ, ನೀನು ಮಾಡಿಲ್ಲ ಅಂತಲ್ಲ. ಬಂದಾಗಿಂದಲೂ ಈಗ ತಿಂಡಿ ಮಾಡಿದೆ, ಅಡುಗೆ ಮಾಡಿದೆ, ಎಲ್ಲ ಮಾಡಿದೆ, ಮನೆಗಳದ್ದು ಕಸ ಮೊಸರು ಎಲ್ಲ ಮಾಡಿದ್ಯಾ. ಹಿಂಗೆ ಮಾಡ್ಕೊಂಡು ಹೊಲ್ದಕ್ಕೆ ಹೋದವ್ರಿಗೆ ಅಡುಗೆ ಪಡಿಗೆ ಮಾಡಿ ಹೊಲ್ತಕ್ಕೆ ಬತ್ತಾರೆ. ಕೂಲರ್ ಬಂದಾಗ ಅದೇನು ಮಾಡಬೇಕು, ಅಡುಗೆ ಗಿಡಿಗೆ ಮಾಡೋದು ಅದೆಲ್ಲ ಮಾಡು. ಇನ್ನೇನೀಗ ಹಿಂಗೆ ಮಾಡಿದರೆ ಯಾರು ಬೇಡಂಬಲ್ಲ. ಸುಮ್ಮನೆ ಮಾತಾಡ್ಸ್ಕೊಂಡು ಚೆನ್ನಾಗಿರಿ. ಯಾತ್ಕನ ನಾನು ಮಾತಾಡ್ಸಿದ್ದೀನಿ ಅಂದರೆ ಮಾತಾಡಬೇಕು. ಹಿಂಗೆ ಕಾಣತ್ತೆ, ಈಗ ಇಂಥ ತಗೈತೆ ಇದನ್ನು ಮಾಡಾನೆ ಅಂತೇಳಿ ಬಾಯ್ ಬಿಟ್ಟು ಮಾತಾಡ್ಕೊಂಡು ಚೆನ್ನಾಗಿರ್ಬೇಕು. ನಗ್ತಾ ನಿನ್ನ ಮನೆಯಾಗ ಚೆನ್ನಾಗಿದ್ದರೆ ನಮ್ಗೊಂಥರ ಸಂತೋಷ. ಹಿಂಗೆ ಬೇಜಾರ ಮಾಡ್ಕೊಂಡು ಕೂತ್ಕೊಂಡ್ರಿ ನಾವೇನೇನು ನಿನ್ನ ಮಾತಾಡಬೇಡ ಅಂತ ಹೇಳಿಲ್ಲ. ಮಾತಾಡಬೇಡ ಅಂತ ನಾವು ಹೇಳೇ ಇಲ್ಲ ನಿನಗೆ. ನೀನೇನೆ ಸುಮ್ಮನೆ ಇದೆಯಾ. ನೀನೇನು ಸುಮ್ಮನೆ ಇರು ಅಂತ ನಾವೇನು ಹೇಳಲಿಲ್ಲ. ಸುಮ್ಮನೆ ಇದ್ರೇನೆ ಏನೂ ಆಗಲ್ಲ, ಮಾತಾಡಬೇಕು. ಆದರೆ ನಮ್ದು ಎಷ್ಟು ಬೇಕೋ ಅಷ್ಟು ಮಾತಾಡ್ಬೇಕು. ಸುಮ್ಮನೆ ಕೆಲ್ಸಕ್ಕೆ ಬರ್ದವಕ್ಕೆಲ್ಲ ಮಾತಾಡಿ ಮೈ ಮೇಲೆ ಕೇಳ್ಕೊಂಡು ಸುಮ್ಮನೆ ನಿಷ್ಠುರ ಆಗೋದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು. ಹಿಡಿತದಾಗ ಇಕ್ಕೊಂಡು ಮಾತಾಡ್ಕೊಂಡು ಎಲ್ಲ ಜೊತೆ ಚೆನ್ನಾಗಿರ. ಜುಂಬ ಕೇಳ್ತಾ ಇಕ್ಕು, ಇನ್ನೂ ಸ್ವಲ್ಪ ಅನ್ನ ಇಕ್ಕನೇನೋ ಜಿಮ್ತ ಕೇಳು. ಅದೇನು ಮಾತಾಡಬಾರ್ದಂಥದ್ದೇನಿಲ್ಲ, ಹಂಗಂಗೆ ಮಾತಾಡು ಅಂತ ಹೇಳೋದು ನಾನು. ಅವ್ರು ಉಂಬಕ್ಕೆ ಇಕ್ಬಿಟ್ಟು ಅಂದರೆ ತಗೊಂಬಂದು ಸರಿ ಊಟ ಮಾಡೋಕೆ ಇಕ್ಕು ಅಂತೇಳಿ ಮತ್ತೇನಾದರೂ ಕೇಳ್ತು ಅಂತಂದರೆ ಸರಿ ಆಯ್ತು ಅಜ್ಜಿ ಇಕ್ತೀನಿ, ಕೈ ತೊಳ್ಕೊಂಡು ಕೂತ್ಕ ಅಂತ ಹೇಳಬೇಕು ಬಾಯಿ ಬಿಟ್ಟು. ಸುಮ್ಮನೆ ಇಕ್ಕೊಂಬರದ್ರೆ ಹೋಗಿ ಇದು ಒಳ್ಳೆ ಚೆನ್ನಾಗತ್ತಮ್ಮ. ನೀನು ಮಾತಾಡಲ್ಲಮ್ಮ, ಬಾಯಿ ಪ್ಲಾಸ್ಟಿಕ್ ಹಾಕಿ ಕೂತ್ಕೊಂಡ್ರೆ ಏನು ಮಾಡೋಣತ್ತೆ. ನನಗೆ ಯಾಕೋ ಟೈಮ್ ಚೆನ್ನಾಗಿಲ್ದಾಗ ಏನಾದರೂ ಮಾತಾಡ್ಬಿಡ್ತೀನೋ ಏನೋ ಅಂತೇಳಿ ಅದಕ್ಕೆ ಬಾಯಿ ಪ್ಲಾಸ್ಟರ್ ಹಾಕಿ ಕೂತ್ಕೊಂಡಿರೋದು. ನಾನು ಒಳ್ಳೆಯವಳೆಲ್ಲ ಏನಾದ್ರೂ ಮಾತಾಡ್ಬಿಡ್ತೀನಿ ಪುಸುಕ್ಕುನ ಅಂತೇಳಿ ಅದಕ್ಕೆ. ಇವಾಗ ನನಗೆ ಒಂದೊಂದು ತಡಿ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಏನೋ ಒಂದು ಗೊತ್ತಿಲ್ಲ. ಯಾಕೋ ಒಂದೊಂಥರ ಮನಸ್ಸು ಒಂದೊಂಥರ ಇರುತ್ತೆ. ಅದಕ್ಕೆ ಏನಾದರೂ ಮಾತಾಡ್ತೀನೋ ಏನೋ ಅಂತ ಭಯ. ಮಾತಾಡಬಾರ್ದು ಏನು ಅಂತ. ನೆಟ್ಟಿಗೆ ಚೆನ್ನಾಗಿರೋದು ಕಲಿ. ಯಾವ ಪ್ಲಾಸ್ಟರ್ ಹಾಕ್ಯಬೇಡ, ಏನು ಹಾಕ್ಯಬೇಡ ನೀನು. ಏನೋ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು. ನೀನು ಮಾತಾಡ್ಸ್ದಂಗಂದ್ರೆ ತೀರಾ ಯಾರನ್ನ ಮಾತಾಡ್ಸಿ ಸುಮ್ಮನೆ ಗುಯ್ ಬಿದ್ದಂಗೆ ಇರೋದಲ್ಲ. ಮೂಗು ಬಸವಣ್ಣ ಇದ್ದಂಗೆ ಇರೋದಲ್ಲ, ಮೂಗು ಬಸವಣ್ಣ ಆಗಬಾರ್ದು. ಒಂದಿಟ್ಟು ಮಾತಾಡಬೇಕು. ನಿನ್ನೇನೇನು ಯಾರೇನು ಮೂಗಿ ಆಗಮ್ಮ ನೀನು ಮಾತಾಡಬೇಡ ಅಂತ ಹೇಳಿಲ್ಲ. ಎಷ್ಟು ಮಾತಾಡಬೇಕು, ಅದು ಏನು ಮಾತಾಡಬೇಕು ಅದನ್ನ ಮಾತಾಡ್ಕೊಂಡು ಮಾಮೂಲಿ ಹೆಂಗಿರ್ತಿ ಹಂಗಿರು ಅಂತ ಹೇಳ್ತಾ ಇರೋದು. ನೀನು ಸುಮ್ಮನೆ ಯಾತೇತ ಇದು ಮಾಡ್ಕೊಂಡು ಎಲ್ಲನ ಹೇಳು. ಒಂದು ಜೀಟನ ಬುದ್ಧಿ ಇಲ್ಲ ನಿನಗೆ, ದೇವ್ರಣೆಗೆ ಬುದ್ಧಿ ಇಲ್ಲ ಕಣ. ಯೋಟ್ ಹೇಳಿದ್ದೀನಿ. ಇವಾಗ ನಮ್ಮ ಅಮ್ಮಯ್ಯ ಹೇಳೈತಿ ಸಾಲ ನಾನು ತೀರಿಸ್ತೀನಿ, ದುಡ್ಡು ತಗೊಂಬಂದು ಕೊಡು ಅಂತ. ಇಷ್ಟೇನಿ. ನಾನು ಇಟ್ಕೊಂಡಿದ್ದೆ, ನಿನಗೆ ಕೊಡೋಣ ಅಂದ್ಕೊಂತಿದ್ದೆ. ಏನು ಮಾಡ್ತೀವಿ ಅವ ಇದೆಲ್ಲನ ಹಿಂಗೆ ಓತು ಎಲ್ಲ ಕಳೆದ್ಬಿಟ್ಟಿದ್ದೀನಿ ಅಂತ. ಇವಾಗ ಯಾತು ಇಲ್ಲ. ಅಮ್ಮಗೂ ಕೊಡಲಿಲ್ಲ, ನಿನಗೂ ಕೊಡಲಿಲ್ಲ, ಎಲ್ಲ ಕಳ್ದಾಕ್ಬಿಟ್ಟಿದ್ದೀನಿ. ನಿನ್ನ ಮೇಲಿಂದ ಬುದ್ಧಿ ಬಂತು. ನಂಗೆ ನಾನು ದುಡಿತೀನಿ, ನೀನು ಚೆನ್ನಾಗಿ ಇಟ್ಕೊಂಡು ಹೋಗಬೇಕು ಅಷ್ಟೇ. ನಾನು ಕರ್ಕೊಂಬಂದಿಟ್ಕೊಂಡು ನನಗೆ ಮರ್ಯಾದೆ ಕೊಡಬೇಕು. ಕರ್ಕೊಂಬಂದಿಟ್ಕೊಂಡು ನನಗೂ ಏನೋ ಒಂದು ಒಳ್ಳೇದಾಗಬೇಕು ಅಂತ ಬಯಸ್ಬೇಕು ನೀನು. ಬಯಸಿದರೆ ಮಾತ್ರ. ಸರಿ ಆಯ್ತು ಹೇಳು. ಸರಿ ಆಯ್ತು, ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ. ನೀವು ಹೇಳ್ದಂಗೆ ಕೇಳ್ತೀನಿ. ಬೈಕ್ ಪ್ಲಾಸ್ಟರ್ ಹಾಕಿ ಕುಕ್ಕಂಡು ಅವಳೆ ಮಾತಾಡ್ತೀನಿ ಅಂತ. ಯಾರೇನು ಮಾತಾಡ್ಸಿದ್ರು ಮಾತಾಡ್ತಾನೆ ಇಲ್ಲ. ಹಂಗಾಗಿ ಅವಳೆ ಒಂಥರ ಮಂಕ ಆಗಿಬಿಟ್ಟವಳೆ. ಯಾಕಾನ ಯಾಕೋ ಒಂಥರ ಅಂದ್ರೆ ಒಂಥರ ಆಗ್ಬಿಟ್ಟವಳೆ. ಯಾಕೆ ಹಿಂಗಾದ್ಲೋ ಏನೋ, ಅದು ಎಲ್ಲರೂ ಬೈತಾರೆ, ಎಲ್ಲರೂ ಏನೋ ಅಂತಾರೆ ಅಂತೇಳಿ ಹಿಂಗಾಗ್ಯದಾಳೆ. ನೋಡ್ತಾ ಇರ್ರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.